ನೀವು ಗಮನಿಸಿದ್ದೀರಾ, ಬೇಸಿಗೆ ಶುರುವಾದಮೇಲೆ ತುಂಬ ಸುಸ್ತು, ಎಲ್ಲ ಒಣಗಿರೋ ಹಾಗೆ ಬಿಸಿ ಅನಿಸೋದು ಎಲ್ಲ ಅನಿಸೋಕ್ಕೆ ಶುರುವಾಗಿದೆ ಅಲ್ವಾ? ಇದನ್ನೇ ಆಯುರ್ವೇದದಲ್ಲಿ ಗ್ರೀಷ್ಮ ಋತು ಅಂತ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯು ಕೇರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಜ್ಯೇಷ್ಠ ಮಾಸದಿಂದ ಆಷಾಢ ಮಾಸದವರೆಗೆ ಅಂದರೆ ಮೇಯಿಂದ ಜೂನ್ ತಿಂಗಳವರೆಗೆ ನಾವು ಗ್ರೀಷ್ಮ ಋತು ಅಂತ ಹೇಳಿ ಕರಿತೀವಿ. ಈ ಸಮಯದಲ್ಲಿ ಸೂರ್ಯನ ತಾಪ ನಿಧಾನವಾಗಿ ಜಾಸ್ತಿಯಾಗಿ ಅದು ನಮ್ಮ ದೇಹದ ತೇವಾಂಶ ಮತ್ತು ಶಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಏನು ಕೆಲಸ ಮಾಡಿಲ್ಲ ಅಂದರೂ ನಮಗೆ ಸುಸ್ತು, ಹೆಚ್ಚು ಬಾಯಾರಿಕೆ ಆಗೋದು, ದಾಹ ಆಗೋದು, ಚರ್ಮ ಒಣಗೋದು, ಕೆಲವೊಮ್ಮೆ ಕೋಪ ಬರೋದು, ಹಸಿವು ಕೂಡ ಕಡಿಮೆ ಇರುತ್ತೆ. ಬೆವರಿನಿಂದಾಗಿ ವಿವಿಧ ಚರ್ಮ ರೋಗಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಆಯುರ್ವೇದ ಪ್ರಕಾರ ಈ ಕಾಲದಲ್ಲಿ ಕಫದೋಷ ಕಡಿಮೆಯಾಗುತ್ತೆ ಮತ್ತು ವಾತದೋಷ ನಿಧಾನವಾಗಿ ಹೆಚ್ಚಾಗುತ್ತೆ. ಹಾಗಾದರೆ ಈ ಋತುವಿನಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದಾದರೆ, ಮಧುರ ರಸ, ಶೀತ ಗುಣವುಳ್ಳ, ದ್ರವ ಸ್ವರೂಪ ಹಾಗೆ ಸ್ನಿಗ್ಧ ಗುಣ ಅಂದರೆ ಎಣ್ಣೆಯ ಗುಣ ಹೊಂದಿರುವ ಆಹಾರ ಮತ್ತು ಪಾನೀಯಗಳು ಹಿತಕರವಾಗಿರುತ್ತೆ. ತುಪ್ಪ ಮತ್ತು ಹಾಲುಗಳನ್ನು ಜೊತೆಗೆ ಸೇವಿಸುವುದು ಕೂಡ ಉತ್ತಮ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮದ್ಯಪಾನ ಸೇವಿಸುವುದು ಒಳ್ಳೆಯದಲ್ಲ. ಹಾಗೂ ಒಂದು ಪಕ್ಷ ಕುಡಿಯಲೇಬೇಕು ಅನ್ನೋರು ತುಂಬ ನೀರಿನೊಂದಿಗೆ ಬೆರೆಸಿ ಸೇವಿಸುವುದು ಬಹಳ ಉತ್ತಮ. ಇನ್ನು ಯಾವ ರೀತಿಯ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ, ಲವಣ, ಹುಳಿ, ಖಾರ, ಬಿಸಿ ಗುಣಗಳಿರುವ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು ಬಹಳ ಉತ್ತಮ.